ಮುಂದಿನ ಸುದ್ದಿ ನೋಡೋಣ. ವಿಜಯನಗರದಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತ ಪ್ರಕರಣ. ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಅಪಘಾತ ಹೇಗಾಯ್ತು, ಬಸ್ ಗಿರಗಿರನೆ ತಿರುಗಿರುವಂತ ದೃಶ್ಯ ಸೆರೆಯಾಗಿದೆ. ನಿನ್ನೆ ವಿಜಯನಗರದ ಅಂಡರ್ ಪಾಸ್ನಲ್ಲಿ ನಡೆದಿದ್ದಂತ ಘಟನೆ ಇದು. ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿಂದ ವಿಜಯನಗರಕ್ಕೆ ಹೋಗುವಂತ ಕಡೆ ಅಲ್ಲಿ ಇವಿ ಬಸ್ ಸ್ಕಿಡ್ ಆಗಿ ಒಂದು ರೋಡ್ನಿಂದ ಮತ್ತೊಂದು ರೋಡಿಗೆ ಹೋಗಿ ಗರಗರನೆ ತಿರುಗಿರುವ ದೃಶ್ಯ ಇದೆಯಲ್ಲ, ಭಯಾನಕ ದೃಶ್ಯ. ಅದು ಹಿಂದೆ ಬರ್ತಾ ಇದ್ದ ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಜಂಪ್ ಆಗಿ ಕೂದಲೆಳೆ ಅಂತರದಿಂದ ಭಾರಿ ದುರಂತವೊಂದು ತಪ್ಪಿದೆ. ವಿಜಯನಗರದಲ್ಲಿ ಆಗಿರುವಂತಹ ಘಟನೆ ಇದು. ಟೋಲ್ ಗೇಟ್ ಕಡೆಯಿಂದ ವಿಜಯನಗರದ ಕಡೆಗೆ ಹೋಗ್ತಾ ಇದ್ದಂತ ಇವಿ ಬಸ್, ಅದು ಬಿಎಂಟಿಸಿ ಇವಿ ಬಸ್ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಗಿ ಡಿವೈಡರ್ ನಿಂದ ಹಿಂದಕ್ಕೆ ಹೋಗುತ್ತೆ. ಆ ಕಡೆ ರಸ್ತೆಗೆ ಹೋಗಿ ಗಿರಗಿರನೆ ತಿರುಗುತ್ತೆ. ನೋಡಿ, ಹಿಂದೆ ಮುಂದೆ ಬರ್ತಾ ಇದ್ದಂತ ವೆಹಿಕಲ್ಗಳು ಆ ಟೈಮ್ ನಲ್ಲಿ ಅಷ್ಟೊಂದು ಅಂದ್ರೆ ಅಲ್ಲಿ ಹಿಂದೆ ಮುಂದೆ ವೆಹಿಕಲ್ ಇರಲಿಲ್ಲ. ಆ ಕಾರಣದಿಂದ ಏನು ದುರಂತ ಸಂಭವಿಸಲಿಲ್ಲ. ಮಳೆ ಬೇರೆ ಬರ್ತಾ ಇತ್ತು ನಿನ್ನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬಸ್ ಡಿಕ್ಕಿಯಾಗಿ ಅಲ್ಲಿ ಹಿಂದೆ ಕಾರು ಅಥವಾ ವೆಹಿಕಲ್ ಟೂ ವೀಲರ್ ಯಾವ್ದಾದ್ರು ಇದ್ರೆ ಎಲ್ಲವೂ ಕೂಡ ಅಲ್ಲಿ ಭಾರಿ ದುರಂತವೇ ಆಗ್ತಾ ಇತ್ತು, ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ ಮುಂದಿನ ಸುದ್ದಿ ನೋಡೋಣ. ವಿಜಯನಗರದಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತ ಪ್ರಕರಣ. ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಅಪಘಾತ ಹೇಗಾಯ್ತು, ಬಸ್ ಗಿರಗಿರನೆ ತಿರುಗಿರುವಂತ ದೃಶ್ಯ ಸೆರೆಯಾಗಿದೆ. ನಿನ್ನೆ ವಿಜಯನಗರದ ಅಂಡರ್ ಪಾಸ್ನಲ್ಲಿ ನಡೆದಿದ್ದಂತ ಘಟನೆ ಇದು. ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿಂದ ವಿಜಯನಗರಕ್ಕೆ ಹೋಗುವಂತ ಕಡೆ ಅಲ್ಲಿ ಇವಿ ಬಸ್ ಸ್ಕಿಡ್ ಆಗಿ ಒಂದು ರೋಡ್ನಿಂದ ಮತ್ತೊಂದು ರೋಡಿಗೆ ಹೋಗಿ ಗರಗರನೆ ತಿರುಗಿರುವ ದೃಶ್ಯ ಇದೆಯಲ್ಲ, ಭಯಾನಕ ದೃಶ್ಯ. ಅದು ಹಿಂದೆ ಬರ್ತಾ ಇದ್ದ ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಜಂಪ್ ಆಗಿ ಕೂದಲೆಳೆ ಅಂತರದಿಂದ ಭಾರಿ ದುರಂತವೊಂದು ತಪ್ಪಿದೆ. ವಿಜಯನಗರದಲ್ಲಿ ಆಗಿರುವಂತಹ ಘಟನೆ ಇದು. ಟೋಲ್ ಗೇಟ್ ಕಡೆಯಿಂದ ವಿಜಯನಗರದ ಕಡೆಗೆ ಹೋಗ್ತಾ ಇದ್ದಂತ ಇವಿ ಬಸ್, ಅದು ಬಿಎಂಟಿಸಿ ಇವಿ ಬಸ್ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಗಿ ಡಿವೈಡರ್ ನಿಂದ ಹಿಂದಕ್ಕೆ ಹೋಗುತ್ತೆ. ಆ ಕಡೆ ರಸ್ತೆಗೆ ಹೋಗಿ ಗಿರಗಿರನೆ ತಿರುಗುತ್ತೆ. ನೋಡಿ, ಹಿಂದೆ ಮುಂದೆ ಬರ್ತಾ ಇದ್ದಂತ ವೆಹಿಕಲ್ಗಳು ಆ ಟೈಮ್ ನಲ್ಲಿ ಅಷ್ಟೊಂದು ಅಂದ್ರೆ ಅಲ್ಲಿ ಹಿಂದೆ ಮುಂದೆ ವೆಹಿಕಲ್ ಇರಲಿಲ್ಲ. ಆ ಕಾರಣದಿಂದ ಏನು ದುರಂತ ಸಂಭವಿಸಲಿಲ್ಲ. ಮಳೆ ಬೇರೆ ಬರ್ತಾ ಇತ್ತು ನಿನ್ನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬಸ್ ಡಿಕ್ಕಿಯಾಗಿ ಅಲ್ಲಿ ಹಿಂದೆ ಕಾರು ಅಥವಾ ವೆಹಿಕಲ್ ಟೂ ವೀಲರ್ ಯಾವ್ದಾದ್ರು ಇದ್ರೆ ಎಲ್ಲವೂ ಕೂಡ ಅಲ್ಲಿ ಭಾರಿ ದುರಂತವೇ ಆಗ್ತಾ ಇತ್ತು, ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ ಮುಂದಿನ ಸುದ್ದಿ ನೋಡೋಣ. ವಿಜಯನಗರದಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತ ಪ್ರಕರಣ. ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಅಪಘಾತ ಹೇಗಾಯ್ತು, ಬಸ್ ಗಿರಗಿರನೆ ತಿರುಗಿರುವಂತ ದೃಶ್ಯ ಸೆರೆಯಾಗಿದೆ. ನಿನ್ನೆ ವಿಜಯನಗರದ ಅಂಡರ್ ಪಾಸ್ನಲ್ಲಿ ನಡೆದಿದ್ದಂತ ಘಟನೆ ಇದು. ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿಂದ ವಿಜಯನಗರಕ್ಕೆ ಹೋಗುವಂತ ಕಡೆ ಅಲ್ಲಿ ಇವಿ ಬಸ್ ಸ್ಕಿಡ್ ಆಗಿ ಒಂದು ರೋಡ್ನಿಂದ ಮತ್ತೊಂದು ರೋಡಿಗೆ ಹೋಗಿ ಗರಗರನೆ ತಿರುಗಿರುವ ದೃಶ್ಯ ಇದೆಯಲ್ಲ, ಭಯಾನಕ ದೃಶ್ಯ. ಅದು ಹಿಂದೆ ಬರ್ತಾ ಇದ್ದ ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಜಂಪ್ ಆಗಿ ಕೂದಲೆಳೆ ಅಂತರದಿಂದ ಭಾರಿ ದುರಂತವೊಂದು ತಪ್ಪಿದೆ. ವಿಜಯನಗರದಲ್ಲಿ ಆಗಿರುವಂತಹ ಘಟನೆ ಇದು. ಟೋಲ್ ಗೇಟ್ ಕಡೆಯಿಂದ ವಿಜಯನಗರದ ಕಡೆಗೆ ಹೋಗ್ತಾ ಇದ್ದಂತ ಇವಿ ಬಸ್, ಅದು ಬಿಎಂಟಿಸಿ ಇವಿ ಬಸ್ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಗಿ ಡಿವೈಡರ್ ನಿಂದ ಹಿಂದಕ್ಕೆ ಹೋಗುತ್ತೆ. ಆ ಕಡೆ ರಸ್ತೆಗೆ ಹೋಗಿ ಗಿರಗಿರನೆ ತಿರುಗುತ್ತೆ. ನೋಡಿ, ಹಿಂದೆ ಮುಂದೆ ಬರ್ತಾ ಇದ್ದಂತ ವೆಹಿಕಲ್ಗಳು ಆ ಟೈಮ್ ನಲ್ಲಿ ಅಷ್ಟೊಂದು ಅಂದ್ರೆ ಅಲ್ಲಿ ಹಿಂದೆ ಮುಂದೆ ವೆಹಿಕಲ್ ಇರಲಿಲ್ಲ. ಆ ಕಾರಣದಿಂದ ಏನು ದುರಂತ ಸಂಭವಿಸಲಿಲ್ಲ. ಮಳೆ ಬೇರೆ ಬರ್ತಾ ಇತ್ತು ನಿನ್ನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬಸ್ ಡಿಕ್ಕಿಯಾಗಿ ಅಲ್ಲಿ ಹಿಂದೆ ಕಾರು ಅಥವಾ ವೆಹಿಕಲ್ ಟೂ ವೀಲರ್ ಯಾವ್ದಾದ್ರು ಇದ್ರೆ ಎಲ್ಲವೂ ಕೂಡ ಅಲ್ಲಿ ಭಾರಿ ದುರಂತವೇ ಆಗ್ತಾ ಇತ್ತು, ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ ಮುಂದಿನ ಸುದ್ದಿ ನೋಡೋಣ. ವಿಜಯನಗರದಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತ ಪ್ರಕರಣ. ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಅಪಘಾತ ಹೇಗಾಯ್ತು, ಬಸ್ ಗಿರಗಿರನೆ ತಿರುಗಿರುವಂತ ದೃಶ್ಯ ಸೆರೆಯಾಗಿದೆ. ನಿನ್ನೆ ವಿಜಯನಗರದ ಅಂಡರ್ ಪಾಸ್ನಲ್ಲಿ ನಡೆದಿದ್ದಂತ ಘಟನೆ ಇದು. ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿಂದ ವಿಜಯನಗರಕ್ಕೆ ಹೋಗುವಂತ ಕಡೆ ಅಲ್ಲಿ ಇವಿ ಬಸ್ ಸ್ಕಿಡ್ ಆಗಿ
ಒಂದು ರೋಡ್ನಿಂದ ಮತ್ತೊಂದು ರೋಡಿಗೆ ಹೋಗಿ ಗರಗರನೆ ತಿರುಗಿರುವ ದೃಶ್ಯ ಇದೆಯಲ್ಲ, ಭಯಾನಕ ದೃಶ್ಯ. ಅದು ಹಿಂದೆ ಬರ್ತಾ ಇದ್ದ ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಜಂಪ್ ಆಗಿ ಕೂದಲೆಳೆ ಅಂತರದಿಂದ ಭಾರಿ ದುರಂತವೊಂದು ತಪ್ಪಿದೆ. ವಿಜಯನಗರದಲ್ಲಿ ಆಗಿರುವಂತಹ ಘಟನೆ ಇದು. ಟೋಲ್ ಗೇಟ್ ಕಡೆಯಿಂದ ವಿಜಯನಗರದ ಕಡೆಗೆ ಹೋಗ್ತಾ ಇದ್ದಂತ ಇವಿ ಬಸ್, ಅದು ಬಿಎಂಟಿಸಿ ಇವಿ ಬಸ್ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಗಿ ಡಿವೈಡರ್ನಿಂದ ಹಿಂದಕ್ಕೆ ಹೋಗುತ್ತೆ. ಆ ಕಡೆ ರಸ್ತೆಗೆ ಹೋಗಿ ಗಿರಗಿರನೆ ತಿರುಗುತ್ತೆ ನೋಡಿ. ಹಿಂದೆ ಮುಂದೆ ಬರ್ತಾ ಇದ್ದಂತ ವೆಹಿಕಲ್ಗಳು ಆ ಟೈಮ್ನಲ್ಲಿ ಅಷ್ಟೊಂದು ಅಂದ್ರೆ ಅಲ್ಲಿ ಹಿಂದೆ ಮುಂದೆ ಯಾವ್ದು ವೆಹಿಕಲ್ ಇರಲಿಲ್ಲ. ಆ ಕಾರಣದಿಂದ ಏನೂ ದುರಂತ ಸಂಭವಿಸಲಿಲ್ಲ. ಮಳೆ ಬೇರೆ ಬರ್ತಾ ಇತ್ತು ನಿನ್ನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬಸ್ ಡಿಕ್ಕಿಯಾಗಿ ಅಲ್ಲಿ ಹಿಂದೆ ಕಾರು ಅಥವಾ ವೆಹಿಕಲ್ ಟೂ ವೀಲರ್ ಯಾವ್ದಾದ್ರು ಇದ್ರೆ ಎಲ್ಲವೂ ಕೂಡ ಅಲ್ಲಿ ಭಾರಿ ದುರಂತವೇ ಆಗ್ತಾ ಇತ್ತು, ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ ಮುಂದಿನ ಸುದ್ದಿ ನೋಡೋಣ. ವಿಜಯನಗರದಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತ ಪ್ರಕರಣ. ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಅಪಘಾತ ಹೇಗಾಯ್ತು, ಬಸ್ ಗಿರಗಿರನೆ ತಿರುಗಿರುವಂತ ದೃಶ್ಯ ಸೆರೆಯಾಗಿದೆ. ನಿನ್ನೆ ವಿಜಯನಗರದ ಅಂಡರ್ ಪಾಸ್ನಲ್ಲಿ ನಡೆದಿದ್ದಂತ ಘಟನೆ ಇದು. ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿಂದ ವಿಜಯನಗರಕ್ಕೆ ಹೋಗುವಂತ ಕಡೆ ಅಲ್ಲಿ ಇವಿ ಬಸ್ ಸ್ಕಿಡ್ ಆಗಿ ಒಂದು ರೋಡ್ನಿಂದ ಮತ್ತೊಂದು ರೋಡಿಗೆ ಹೋಗಿ ಗರಗರನೆ ತಿರುಗಿರುವ ದೃಶ್ಯ ಇದೆಯಲ್ಲ, ಭಯಾನಕ ದೃಶ್ಯ. ಅದು ಹಿಂದೆ ಬರ್ತಾ ಇದ್ದ ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಜಂಪ್ ಆಗಿ ಕೂದಲೆಳೆ ಅಂತರದಿಂದ ಭಾರಿ ದುರಂತವೊಂದು ತಪ್ಪಿದೆ. ವಿಜಯನಗರದಲ್ಲಿ ಆಗಿರುವಂತಹ ಘಟನೆ ಇದು. ಟೋಲ್ ಗೇಟ್ ಕಡೆಯಿಂದ ವಿಜಯನಗರದ ಕಡೆಗೆ ಹೋಗ್ತಾ ಇದ್ದಂತ ಇವಿ ಬಸ್, ಅದು ಬಿಎಂಟಿಸಿ ಇವಿ ಬಸ್ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಗಿ ಡಿವೈಡರ್ನಿಂದ ಹಿಂದಕ್ಕೆ ಹೋಗುತ್ತೆ. ಆ ಕಡೆ ರಸ್ತೆಗೆ ಹೋಗಿ ಗಿರಗಿರನೆ ತಿರುಗುತ್ತೆ ನೋಡಿ. ಹಿಂದೆ ಮುಂದೆ ಬರ್ತಾ ಇದ್ದಂತ ವೆಹಿಕಲ್ಗಳು ಆ ಟೈಮ್ನಲ್ಲಿ ಅಷ್ಟೊಂದು ಅಂದ್ರೆ ಅಲ್ಲಿ ಹಿಂದೆ ಮುಂದೆ ಯಾವ್ದು ವೆಹಿಕಲ್ ಇರಲಿಲ್ಲ. ಆ ಕಾರಣದಿಂದ ಏನೂ ದುರಂತ ಸಂಭವಿಸಲಿಲ್ಲ. ಮಳೆ ಬೇರೆ ಬರ್ತಾ ಇತ್ತು ನಿನ್ನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬಸ್ ಡಿಕ್ಕಿಯಾಗಿ ಅಲ್ಲಿ ಹಿಂದೆ ಕಾರು ಅಥವಾ ವೆಹಿಕಲ್ ಟೂ ವೀಲರ್ ಯಾವ್ದಾದ್ರು ಇದ್ರೆ ಎಲ್ಲವೂ ಕೂಡ ಅಲ್ಲಿ ಭಾರಿ ದುರಂತವೇ ಆಗ್ತಾ ಇತ್ತು, ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ ಮುಂದಿನ ಸುದ್ದಿ ನೋಡೋಣ. ವಿಜಯನಗರದಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತ ಪ್ರಕರಣ. ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಅಪಘಾತ ಹೇಗಾಯ್ತು, ಬಸ್ ಗಿರಗಿರನೆ ತಿರುಗಿರುವಂತ ದೃಶ್ಯ ಸೆರೆಯಾಗಿದೆ. ನಿನ್ನೆ ವಿಜಯನಗರದ ಅಂಡರ್ ಪಾಸ್ನಲ್ಲಿ ನಡೆದಿದ್ದಂತ ಘಟನೆ ಇದು. ಟೋಲ್ ಗೇಟ್ ಇದೆಯಲ್ಲ, ಅಲ್ಲಿಂದ ವಿಜಯನಗರಕ್ಕೆ ಹೋಗುವಂತ ಕಡೆ ಅಲ್ಲಿ ಇವಿ ಬಸ್ ಸ್ಕಿಡ್ ಆಗಿ ಒಂದು ರೋಡ್ನಿಂದ ಮತ್ತೊಂದು ರೋಡಿಗೆ ಹೋಗಿ ಗರಗರನೆ ತಿರುಗಿರುವ ದೃಶ್ಯ ಇದೆಯಲ್ಲ, ಭಯಾನಕ ದೃಶ್ಯ. ಅದು ಹಿಂದೆ ಬರ್ತಾ ಇದ್ದ ಕಾರಿನ ಡ್ಯಾಶ್ ಬೋರ್ಡ್ನ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಜಂಪ್ ಆಗಿ ಕೂದಲೆಳೆ ಅಂತರದಿಂದ ಭಾರಿ ದುರಂತವೊಂದು ತಪ್ಪಿದೆ. ವಿಜಯನಗರದಲ್ಲಿ ಆಗಿರುವಂತಹ ಘಟನೆ ಇದು. ಟೋಲ್ ಗೇಟ್ ಕಡೆಯಿಂದ ವಿಜಯನಗರದ ಕಡೆಗೆ ಹೋಗ್ತಾ ಇದ್ದಂತ ಇವಿ ಬಸ್, ಅದು ಬಿಎಂಟಿಸಿ ಇವಿ ಬಸ್ ಸ್ಕಿಡ್ ಆಗುತ್ತೆ. ಸ್ಕಿಡ್ ಆಗಿ ಡಿವೈಡರ್ನಿಂದ ಹಿಂದಕ್ಕೆ ಹೋಗುತ್ತೆ. ಆ ಕಡೆ ರಸ್ತೆಗೆ ಹೋಗಿ ಗಿರಗಿರನೆ ತಿರುಗುತ್ತೆ ನೋಡಿ. ಹಿಂದೆ ಮುಂದೆ ಬರ್ತಾ ಇದ್ದಂತ ವೆಹಿಕಲ್ಗಳು ಆ ಟೈಮ್ನಲ್ಲಿ ಅಷ್ಟೊಂದು ಅಂದ್ರೆ ಅಲ್ಲಿ ಹಿಂದೆ ಮುಂದೆ ಯಾವ್ದು ವೆಹಿಕಲ್ ಇರಲಿಲ್ಲ. ಆ ಕಾರಣದಿಂದ ಏನೂ ದುರಂತ ಸಂಭವಿಸಲಿಲ್ಲ. ಮಳೆ ಬೇರೆ ಬರ್ತಾ ಇತ್ತು ನಿನ್ನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬಸ್ ಡಿಕ್ಕಿಯಾಗಿ ಅಲ್ಲಿ ಹಿಂದೆ ಕಾರು ಅಥವಾ ವೆಹಿಕಲ್ ಟೂ ವೀಲರ್ ಯಾವ್ದಾದ್ರು ಇದ್ರೆ ಎಲ್ಲವೂ ಕೂಡ ಅಲ್ಲಿ ಭಾರಿ ದುರಂತವೇ ಆಗ್ತಾ ಇತ್ತು, ಘನಘೋರ ದುರಂತ ಆಗ್ತಾ ಇತ್ತು. ಆದ್ರೆ